ಪ್ರಿಯ ವೀಕ್ಷಕರೇ, ನಮಸ್ಕಾರ. ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ. ಇಂದು ನಾವು ತಂದಿರುವ ಈ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಜೀವನದ ಹಣಕಾಸು ನಿರ್ಧಾರಗಳಿಗೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಮಾಹಿತಿ. ಮಾನವ ಜೀವನದಲ್ಲಿ ಹಣದ ಅಗತ್ಯ ಎನ್ನುವುದು ಯಾವಾಗ ಬೇಕಾದರೂ ಎದುರಾಗಬಹುದು. ಕೆಲವೊಮ್ಮೆ ಅದು ತುರ್ತು ಆರೋಗ್ಯ ಸಮಸ್ಯೆಯಾಗಿರಬಹುದು, ಕೆಲವೊಮ್ಮೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚಾಗಿರಬಹುದು, ಇನ್ನು ಕೆಲವೊಮ್ಮೆ ಮನೆ ದುರಸ್ತಿ, ಮದುವೆ, ಕುಟುಂಬದ ಅಗತ್ಯಗಳು ಅಥವಾ ವೈಯಕ್ತಿಕ ಕಾರಣಗಳಾಗಿರಬಹುದು. ಹಣದ ಅವಶ್ಯಕತೆ ಬಂದಾಗ ಸಾಮಾನ್ಯವಾಗಿ ನಾವು ಮೊದಲು ನಮ್ಮ ಪರಿಚಯಸ್ಥರು, ಸ್ನೇಹಿತರು ಅಥವಾ ಸಂಬಂಧಿಕರ ಬಳಿ ಸಹಾಯ ಕೇಳುತ್ತೇವೆ. ಮೊತ್ತ ಕಡಿಮೆಯಾಗಿದ್ದರೆ ಅದು ಹೊಂದಾಣಿಕೆಯಿಂದ ಪರಿಹಾರವಾಗಬಹುದು. ಆದರೆ ಹಣದ ಅವಶ್ಯಕತೆ ಸ್ವಲ್ಪ ದೊಡ್ಡ ಮೊತ್ತವಾಗಿದ್ದರೆ ಎಲ್ಲರಿಗೂ ಪರಿಚಯಸ್ಥರಿಂದ ಸಹಾಯ ಸಿಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಬಹುತೇಕ ಜನರು ಖಾಸಗಿ ಬಡ್ಡಿ ಸಾಲದವರ ಬಳಿ ಹೋಗುತ್ತಾರೆ. ಇಲ್ಲಿ ನಿಜವಾದ ಸಮಸ್ಯೆ ಆರಂಭವಾಗುತ್ತದೆ. ಖಾಸಗಿ ಬಡ್ಡಿ ಸಾಲದವರ ಬಡ್ಡಿ ದರಗಳು ಅತಿಯಾಗಿ ಇರುತ್ತವೆ. ಸಮಯಕ್ಕೆ ಸರಿಯಾಗಿ ಹಣ ತೀರಿಸಲಾಗದಿದ್ದರೆ ಒತ್ತಡ, ಬೆದರಿಕೆ, ಮಾನಸಿಕ ಕಿರುಕುಳ ಮತ್ತು ಕೆಲವೊಮ್ಮೆ ಕುಟುಂಬ ಜೀವನವೇ ಅಸ್ತವ್ಯಸ್ತವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಹೆಚ್ಚು ನಂಬಿಕೆ ಇಡುವುದು ಸರ್ಕಾರಿ ಬ್ಯಾಂಕುಗಳ ಮೇಲೆ. ಕಾರಣ, ಸರ್ಕಾರಿ ಬ್ಯಾಂಕುಗಳು ಕಾನೂನುಬದ್ಧವಾಗಿ, ಪಾರದರ್ಶಕವಾಗಿ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತವೆ. ಈ ಸಾಲಗಳ ನಿಯಮಗಳು ಸ್ಪಷ್ಟವಾಗಿದ್ದು, ಗ್ರಾಹಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುತ್ತದೆ. ಇದೇ ಹಿನ್ನೆಲೆಯಲ್ಲಿ ದೇಶದ ಅತಿ ದೊಡ್ಡ ಮತ್ತು ಅತ್ಯಂತ ವಿಶ್ವಾಸಾರ್ಹ ಸರ್ಕಾರಿ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಹಳೆಯ ಮತ್ತು ನಂಬಿಕೆಯ ಗ್ರಾಹಕರಿಗಾಗಿ ಒಂದು ವಿಶೇಷ ವೈಯಕ್ತಿಕ ಸಾಲದ ಯೋಜನೆಯನ್ನು ಪರಿಚಯಿಸಿದೆ. ಇದು ಎಲ್ಲರಿಗೂ ಲಭ್ಯವಿರುವ ಸಾಮಾನ್ಯ ಸಾಲ ಯೋಜನೆಯಲ್ಲ. ಇದು ಆಯ್ದ ಗ್ರಾಹಕರಿಗೆ ಮಾತ್ರ ನೀಡಲಾಗುತ್ತಿರುವ ವಿಶೇಷ ಆಫರ್. ಈ ಆಫರ್ನ ಹೆಸರು ರಿಯಲ್ ಟೈಮ್ ಎಕ್ಸ್‌ಪ್ರೆಸ್ ಕ್ರೆಡಿಟ್. ಬ್ಯಾಂಕಿನ ಒಳಾಂಗಣ ಭಾಷೆಯಲ್ಲಿ ಇದನ್ನು RTXC ಆಫರ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಅರ್ಹ ಗ್ರಾಹಕರು ಕನಿಷ್ಠ 2 ಲಕ್ಷ ರೂಪಾಯಿಗಳಿಂದ ಗರಿಷ್ಠವಾಗಿ 35 ಲಕ್ಷ ರೂಪಾಯಿಗಳವರೆಗೆ ವೈಯಕ್ತಿಕ ಸಾಲವನ್ನು ಪಡೆಯಬಹುದು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ, ಇದು ತಕ್ಷಣದ ಸಾಲ. ಅಂದರೆ ಅರ್ಜಿ ಸಲ್ಲಿಸಿದ ನಂತರ ಎಲ್ಲ ಅರ್ಹತೆಗಳು ಸರಿಯಾಗಿದ್ದರೆ ಸಾಲದ ಮೊತ್ತವು ಬಹಳ ಕಡಿಮೆ ಸಮಯದಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ಬ್ಯಾಂಕಿನ ಶಾಖೆಗೆ ಪದೇ ಪದೇ ಹೋಗುವ ಅಗತ್ಯವಿಲ್ಲ, ಹೆಚ್ಚಿನ ಕಾಗದ ಪತ್ರಗಳ ಹೊರೆಯಿಲ್ಲ, ಮಧ್ಯವರ್ತಿಗಳ ತೊಂದರೆಯಿಲ್ಲ. ಈ ರಿಯಲ್ ಟೈಮ್ ಎಕ್ಸ್‌ಪ್ರೆಸ್ ಕ್ರೆಡಿಟ್ ಯೋಜನೆಯನ್ನು ವಿಶೇಷವಾಗಿ ಹಳೆಯ ಗ್ರಾಹಕರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಅಂದರೆ ಈ ಸಾಲವು ಹೊಸ ಗ್ರಾಹಕರಿಗೆ ಲಭ್ಯವಿಲ್ಲ. ಈಗಾಗಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಂಬಳ ಖಾತೆ ಹೊಂದಿರುವ ಗ್ರಾಹಕರಿಗೆ ಮಾತ್ರ ಈ ಅವಕಾಶ ನೀಡಲಾಗುತ್ತಿದೆ. ಈ ಯೋಜನೆಯ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ, ಈ ಸಾಲಕ್ಕೆ ಯಾವುದೇ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ. ಸಾಮಾನ್ಯವಾಗಿ ವೈಯಕ್ತಿಕ ಸಾಲ ಪಡೆಯುವಾಗ ಆದಾಯ ಪ್ರಮಾಣಪತ್ರ, ಗುರುತಿನ ಚೀಟಿ, ವಿಳಾಸ ಪ್ರಮಾಣಪತ್ರ, ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಇತರ ಹಲವಾರು ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಆದರೆ ಈ ಆಫರ್ನ ಅಡಿಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಡಿಜಿಟಲ್ ಮೂಲಕವೇ ನಡೆಯುತ್ತವೆ. ಇದೀಗ ಈ ಸಾಲಕ್ಕೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ದರೆ ಮತ್ತು ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯೋನೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದರೆ ನೀವು ಮನೆಯಲ್ಲಿಯೇ ಕುಳಿತು ಈ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು. ಮೊದಲು ಯೋನೋ ಅಪ್ಲಿಕೇಶನ್ ಅನ್ನು ತೆರೆಯಬೇಕು. ನಂತರ ವೈಯಕ್ತಿಕ ಸಾಲ ವಿಭಾಗಕ್ಕೆ ಹೋಗಿ ರಿಯಲ್ ಟೈಮ್ ಎಕ್ಸ್‌ಪ್ರೆಸ್ ಕ್ರೆಡಿಟ್ ಆಯ್ಕೆಯನ್ನು ಆಯ್ಕೆ ಮಾಡಬೇಕು. ಅರ್ಜಿಯ ಸಮಯದಲ್ಲಿ ನಿಮ್ಮ ಮೂಲಭೂತ ಮಾಹಿತಿಯನ್ನು ಪರಿಶೀಲಿಸಲಾಗುತ್ತದೆ. ನಂತರ ನಿಮ್ಮ ಆಧಾರ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಆ OTPಯನ್ನು ಬಳಸಿಕೊಂಡು ನೀವು ಇಲೆಕ್ಟ್ರಾನಿಕ್ ಸಹಿಯನ್ನು ಮಾಡಬಹುದು. ಈ ಇಲೆಕ್ಟ್ರಾನಿಕ್ ಸಹಿಯ ಮೂಲಕವೇ ಸಾಲ ಒಪ್ಪಂದ ಪೂರ್ಣಗೊಳ್ಳುತ್ತದೆ. ಬಡ್ಡಿ ದರಗಳ ವಿಷಯಕ್ಕೆ ಬಂದರೆ, ಈ ಸಾಲದ ಬಡ್ಡಿ ದರವನ್ನು 2 ವರ್ಷದ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ಗೆ ಲಿಂಕ್ ಮಾಡಲಾಗಿದೆ. ಅಂದರೆ ಸಾಲ ಮಂಜೂರಾದ ಸಮಯದಲ್ಲಿ ನಿಗದಿಯಾಗುವ ಬಡ್ಡಿ ದರವು ಪೂರ್ಣ ಸಾಲ ಅವಧಿಗೆ ಅನ್ವಯವಾಗುತ್ತದೆ. ಮಧ್ಯದಲ್ಲಿ ಬಡ್ಡಿ ದರದಲ್ಲಿ ಅತಿಯಾದ ಏರಿಳಿತಗಳ ಭೀತಿ ಇಲ್ಲ. ಇದೀಗ ಈ ಆಫರ್ ಯಾರಿಗೆ ಲಭ್ಯವೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದಾಗಿ, ಈ ಸಾಲವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಂಬಳ ಖಾತೆ ಹೊಂದಿರುವ ಗ್ರಾಹಕರಿಗೆ ಮಾತ್ರ ಲಭ್ಯ. ಎರಡನೆಯದಾಗಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ರಕ್ಷಣಾ ಇಲಾಖೆ, ಸಾರ್ವಜನಿಕ ವಲಯ ಮತ್ತು ಖಾಸಗಿ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಈ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು. ಬ್ಯಾಂಕ್ ನಿಮ್ಮ ಸಾಲ ಅರ್ಹತೆಯನ್ನು ನಿರ್ಧರಿಸುವಾಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನು ಪರಿಶೀಲಿಸುತ್ತದೆ. ವಿಶೇಷವಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ.
ಸಾಮಾನ್ಯವಾಗಿ ನಿಮ್ಮ ಸಿಬಿಲ್ ಸ್ಕೋರ್ 650 ಅಥವಾ 700 ಅಂಕಗಳಿಂದ ಹೆಚ್ಚಾಗಿರಬೇಕು. ಸಿಬಿಲ್ ಸ್ಕೋರ್ ಉತ್ತಮವಾದಷ್ಟು ಸಾಲ ಅನುಮೋದನೆ ಸುಲಭವಾಗುತ್ತದೆ ಮತ್ತು ಉತ್ತಮ ಬಡ್ಡಿ ದರ ಸಿಗುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ಇದರ ಜೊತೆಗೆ ನಿಮ್ಮ ಮಾಸಿಕ ಆದಾಯವು ಒಂದು ಪ್ರಮುಖ ಮಾನದಂಡ. ಈ ಯೋಜನೆಯ ಅಡಿನಲ್ಲಿ ಅರ್ಜಿ ಸಲ್ಲಿಸಲು ನಿಮ್ಮ ಕನಿಷ್ಠ ಮಾಸಿಕ ಆದಾಯ 15,000 ರೂಪಾಯಿಗಳಾಗಿರಬೇಕು. ಆದಾಯ ಸ್ಥಿರವಾಗಿರಬೇಕು ಮತ್ತು ಸಂಬಳ ನಿಯಮಿತವಾಗಿ ನಿಮ್ಮ ಖಾತೆಗೆ ಜಮೆಯಾಗಬೇಕು. ಇದೀಗ ಒಂದು ಕಲ್ಪಿತ ಉದಾಹರಣೆಯನ್ನು ನೋಡೋಣ. ಮೈಸೂರು ನಗರದಲ್ಲಿ ಕೆಲಸ ಮಾಡುತ್ತಿರುವ ರಮೇಶ್ ಎಂಬವರು ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರಿಗೆ ತುರ್ತು ವೈದ್ಯಕೀಯ ಖರ್ಚಿಗಾಗಿ 10 ಲಕ್ಷ ರೂಪಾಯಿಗಳ ಅಗತ್ಯವಿದೆ. ಖಾಸಗಿ ಬಡ್ಡಿ ಸಾಲದವರ ಬಳಿ ಹೋದರೆ ಅತಿಯಾದ ಬಡ್ಡಿ ಕಟ್ಟಬೇಕಾಗುತ್ತದೆ ಎಂಬ ಭಯ ಅವರಿಗಿದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಯೋನೋ ಅಪ್ಲಿಕೇಶನ್ ಮೂಲಕ ರಿಯಲ್ ಟೈಮ್ ಎಕ್ಸ್‌ಪ್ರೆಸ್ ಕ್ರೆಡಿಟ್ ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಾರೆ. ಅವರ ಸಿಬಿಲ್ ಸ್ಕೋರ್ ಉತ್ತಮವಾಗಿದ್ದು, ಸಂಬಳ ಖಾತೆಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಇರುವುದರಿಂದ ಕೆಲವೇ ಸಮಯದಲ್ಲಿ ಸಾಲ ಮಂಜೂರಾಗಿ ಹಣ ನೇರವಾಗಿ ಅವರ ಖಾತೆಗೆ ಜಮೆಯಾಗುತ್ತದೆ. ಈ ಯೋಜನೆಯು ಇಂಥ ಬಹುತೇಕ ಮಧ್ಯಮ ವರ್ಗದ ಕುಟುಂಬಗಳಿಗೆ ದೊಡ್ಡ ನೆರವಾಗುತ್ತಿದೆ. ತುರ್ತು ಸಂದರ್ಭಗಳಲ್ಲಿ ಹಣಕ್ಕಾಗಿ ಅಕ್ರಮ ಅಥವಾ ದುಬಾರಿ ಮಾರ್ಗಗಳನ್ನು ಹುಡುಕುವ ಅಗತ್ಯವಿಲ್ಲ. ಕಾನೂನುಬದ್ಧವಾಗಿ, ಸುರಕ್ಷಿತವಾಗಿ ಮತ್ತು ಪಾರದರ್ಶಕವಾಗಿ ಸಾಲ ಪಡೆಯುವ ಅವಕಾಶ ಇದಾಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಕೂಡ ಅಗತ್ಯ. ಸಾಲ ಎನ್ನುವುದು ಹೊಣೆಗಾರಿಕೆ. ನೀವು ಸಾಲವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆದಾಯ, ನಿಮ್ಮ ಮಾಸಿಕ ಖರ್ಚುಗಳು ಮತ್ತು ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅಗತ್ಯವಿಲ್ಲದ ಸಾಲವನ್ನು ತೆಗೆದುಕೊಳ್ಳುವುದು ಭವಿಷ್ಯದಲ್ಲಿ ಹಣಕಾಸು ಒತ್ತಡಕ್ಕೆ ಕಾರಣವಾಗಬಹುದು. ಒಟ್ಟಾರೆ ಹೇಳಬೇಕಾದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಿಯಲ್ ಟೈಮ್ ಎಕ್ಸ್‌ಪ್ರೆಸ್ ಕ್ರೆಡಿಟ್ ಆಫರ್ ಹಳೆಯ ಮತ್ತು ನಂಬಿಕೆಯ ಗ್ರಾಹಕರಿಗೆ ದೊರೆಯುತ್ತಿರುವ ಒಂದು ಅತ್ಯುತ್ತಮ ಅವಕಾಶ. ಕಡಿಮೆ ಬಡ್ಡಿ, ತ್ವರಿತ ಮಂಜೂರು, ಸಂಪೂರ್ಣ ಡಿಜಿಟಲ್ ಪ್ರಕ್ರಿಯೆ ಮತ್ತು ವಿಶ್ವಾಸಾರ್ಹ ಬ್ಯಾಂಕ್ ಬೆಂಬಲ ಈ ಯೋಜನೆಯ ಪ್ರಮುಖ ಶಕ್ತಿಗಳು. ನಿಮ್ಮ ಜೀವನದಲ್ಲಿ ತುರ್ತು ಹಣಕಾಸಿನ ಅಗತ್ಯ ಎದುರಾದಾಗ ಇಂಥ ಸರ್ಕಾರಿ ಬ್ಯಾಂಕ್ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ವಿವೇಕಬದ್ಧ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಇಂಥ ಇನ್ನಷ್ಟು ಪ್ರಮುಖ ಬ್ಯಾಂಕಿಂಗ್ ಮಾಹಿತಿ, ಸರ್ಕಾರಿ ಯೋಜನೆಗಳು ಮತ್ತು ಜನಸಾಮಾನ್ಯರಿಗೆ ಉಪಯುಕ್ತವಾದ ಸುದ್ದಿಗಳಿಗಾಗಿ ನ್ಯೂಸ್ 4 ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ನಿರಂತರವಾಗಿ ವೀಕ್ಷಿಸುತ್ತಿರಿ. ಧನ್ಯವಾದಗಳು.